ಹಾಯ್ ಹಲೋ ನಮಸ್ಕಾರ ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆಂಡ್ರಾಯ್ಡ್ ಫೋನ್ ನ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದ್ರೆ ಅದರಲ್ಲಿ ನಾನು ಇಂಟರ್ನೆಟ್ IP ಅಡ್ರೆಸ್ ನಮ್ಗೆ ಏನಿರ್ಬೇಕು ಮತ್ತೆ ಪೋರ್ಟ್ ನಂಬರ್ಸ್ ಏನಿರ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇನ್ ಕೇಸ್ ನೀವು ನೋಡಿಲ್ಲ ಅಂದ್ರೂ ಅದು ಕೂಡ ಮತ್ತೆ ಹೇಳ್ಬಿಡ್ತೀನಿ. ಸೊ ನಮ್ಗೆ ಯಾವುದೇ ಒಂದು ಡಿವೈಸ್ ಅದು ಇಂಟರ್ನೆಟ್ ಗೆ ಕನೆಕ್ಟ್ ಆಗಿದ ತಕ್ಷಣ ಅದಕ್ಕೆ ಆಟೋಮೆಟಿಕ್ ಆಗಿ ಒಂದು ಅಡ್ರೆಸ್ ಅಸೈನ್ ಆಗುತ್ತೆ, ಲಾಜಿಕಲ್ ಅಡ್ರೆಸ್. ಅದನ್ನ ನಾವು IP ಅಡ್ರೆಸ್ ಅಂತ ಕರಿತೀವಿ. ಈ IP ಅಡ್ರೆಸ್ ಮೂಲಕ ನೀವು ಆನ್ಲೈನ್ ಅಲ್ಲಿ ಯೂಸ್ ಮಾಡುವಂತಹ ಆಕ್ಟಿವಿಟೀಸ್ ನ ಸರ್ವಿಸ್ ಪ್ರೊವೈಡರ್ ಟ್ರ್ಯಾಕ್ ಮಾಡ್ತಾರೆ. ಮತ್ತೆ IP ಅಡ್ರೆಸ್ ಇಂದಾನೆ ನೀವು ಕಮ್ಯುನಿಕೇಶನ್ ನ ಮಾಡ್ತೀರಿ. ಅದರ ಜೊತೆಗೆ ನಮಗೆ ಪೋರ್ಟ್ ನಂಬರ್ಸ್ ಏನಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಇದು ಒಂದು ಲಾಜಿಕಲ್ ವೇ ಅಂತ ಹೇಳ್ಬೋದು. ಪೋರ್ಟ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಬೇಕಾಗಿರುವಂತಹ ಮಾಹಿತಿನ ನಿಮ್ಗೆ ತಲುಪಿಸೋದಕ್ಕೆ ಯೂಸ್ ಆಗುತ್ತೆ. ಒಂದೊಂದು ರೀತಿಯಾದಂತಹ ಸರ್ವಿಸು ಒಂದೊಂದು ರೀತಿ ಪೋರ್ಟ್ ನ ಯೂಸ್ ಮಾಡುತ್ತೆ. ಉದಾಹರಣೆ ಕೊಡ್ಬೇಕಂದ್ರೆ SSH ಯೂಸ್ ಆಗುತ್ತೆ ಲಾಗಿನ್ ಪರ್ಪಸ್ಗೋಸ್ಕರ. ಇದು ಪೋರ್ಟ್ ನಂಬರ್ 22 ನ ಯೂಸ್ ಆಗುತ್ತೆ. ನೀವು ಯೂಸ್ ಮಾಡುವಂತಹ ವೆಬ್ಸೈಟ್ ಅದು HTTP ಆಗಿದೆ, ಅದು ಪೋರ್ಟ್ 80 ನ ಯೂಸ್ ಮಾಡುತ್ತೆ. ಅದೇ ರೀತಿ HTTPS ಆಗಿದ್ರೆ 443 ನ ಯೂಸ್ ಆಗುತ್ತೆ, ಅಂದ್ರೆ 443 ಪೋರ್ಟ್ ನ ಯೂಸ್ ಮಾಡುತ್ತೆ. ಸೊ RDP ಬಂದು 3389 ನ ಯೂಸ್ ಮಾಡುತ್ತೆ. ಈ ರೀತಿಯಾಗಿ ಪೋರ್ಟ್ಗಳು ನಮಗೆ ಬೇಕಾಗಿರುವಂತಹ ಮಾಹಿತಿನ ನಮ್ಮ ಹತ್ರ ತಲುಪಿಸೋದಕ್ಕೆ ಯೂಸ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆಂಡ್ರಾಯ್ಡ್ ಫೋನ್ನ ಅಥವಾ ಒಂದು ಸ್ಮಾರ್ಟ್ ಫೋನ್ನ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಮಗೆ ಬೇಕಾಗಿರೋದು ನಮ್ಮ ಲೋಕಲ್ IP ಅಡ್ರೆಸ್. ನಾನು ಇದು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋದು ನನ್ನ ಸೇಮ್ ನೆಟ್ವರ್ಕ್ಗೆ ಕನೆಕ್ಟೆಡ್ ಆಗಿದೆ ಡಿವೈಸು, ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಆಗಿಲ್ಲ. ಸೊ ಖಾಲಿ ಲಿನಕ್ಸ್ ಅಲ್ಲಿ ನೀವು IP ಅಡ್ರೆಸ್ನ ಚೆಕ್ ಮಾಡಬೇಕಂದ್ರೆ ifconfig ಅಂತ ಟೈಪ್ ಮಾಡಿ. ifconfig ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಒಂದು IP ಅಡ್ರೆಸ್ ತೋರಿಸುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು LAN ಕೇಬಲ್, ಅದೇ ಕಾರಣಕ್ಕೆ ಇದು ನನಗೆ ಈಥರ್ನೆಟ್ 0 ಅಂತ ಇದೆ. ನೀವೇನಾದ್ರೂ ವೈಫೈ ಮೂಲಕ ಇಂಟರ್ನೆಟ್ ನ ಯೂಸ್ ಮಾಡ್ತಾ ಇದ್ರೆ ಲ್ಯಾಪ್ಟಾಪ್ ಅಲ್ಲಿ ನಿಮಗೆ WAN 0 ಅಂತ ಹೇಳ್ಬಿಟ್ಟು ಬರುತ್ತೆ, WALN LAN ಅಂತ ಬರುತ್ತೆ, WAN ಅಂತ. ಸೊ ನೋಡಿ ನನ್ನ IP ಅಡ್ರೆಸ್ 192.168.0.104. ಅದೇ ರೀತಿ ನಾನು ಒಂದು ಲಾಜಿಕಲ್ ಪೋರ್ಟ್ ನ ಸೆಲೆಕ್ಟ್ ಮಾಡ್ಕೋತೀನಿ 44 ಅಂತ. ಸೊ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಸುಮಾರು 35,000 ಗಿಂತ ಅಬೋ ಪೋರ್ಟ್ಸ್ ಇರುತ್ತೆ. ಸೊ ನೀವು ಆ ಪೋರ್ಟ್ಸ್ ಯಾವ್ದಾದ್ರು ಬೇರೆ ಸರ್ವಿಸ್ ಯೂಸ್ ಮಾಡ್ತಾ ಇದೆ ಅಂತ ಚೆಕ್ ಮಾಡ್ಬೇಕಂದ್ರೆ nested-tupl ಅಂತ ಪ್ರೆಸ್ ಮಾಡಿ. ಇಲ್ಲಿ ನೋಡಿ ನನ್ನ ಪೋರ್ಟ್ 444 ಅನ್ನೋದು ಎಲ್ಲೂ ಯೂಸ್ ಆಗ್ತಾ ಇಲ್ಲ, ಬಟ್ 5938 ಅನ್ನುವಂತಹ ಪೋರ್ಟು ಟೀಮ್ ವ್ಯೂವರ್ ಯೂಸ್ ಆಗ್ತಾ ಇದೆ. ಅದೇ ರೀತಿ ಪೋರ್ಟ್ 22 ಕೂಡ ಯೂಸ್ ಆಗ್ತಾ ಇದೆ. ಸೊ ನನಗೆ ಇವಾಗ ಗೊತ್ತು 444 ಪೋರ್ಟ್ ಖಾಲಿ ಇದೆ, ಯಾವುದು ಯೂಸ್ ಆಗ್ತಾ ಇಲ್ಲ ಅಂತ. ನಾನು ಇವಾಗ ಆಂಡ್ರಾಯ್ಡ್ ಫೋನ್ನ ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಥವಾ ಹ್ಯಾಕ್ ಮಾಡಬೇಕಂದ್ರೆ ಒಂದು ಫ್ರೇಮ್ ವರ್ಕ್ನ ಯೂಸ್ ಮಾಡ್ತೀರಿ. ಬೈ ಡಿಫಾಲ್ಟ್ ಆಗಿ ಖಾಲಿ ಲಿನಕ್ಸ್ ಅಲ್ಲಿ ಮೆಟಾಸ್ಪ್ಲಾಯ್ಟ್ ಅಂತ ಒಂದು ಫ್ರೇಮ್ ವರ್ಕ್ ಇದೆ. ಇದೇನು ಮಾಡುತ್ತೆ ಅಂದರೆ ನಮಗೆ ಬೇಕಾಗಿರುವಂತಹ ಆಂಡ್ರಾಯ್ಡ್ ಡಿವೈಸ್ ಆಗಲಿ ಅಥವಾ ವಿಂಡೋಸ್ EXE ಫೈಲ್ಸ್ಗೋಸ್ಕರ ಸಪ್ರೇಟ್ ಆಗಿ ಅಟ್ಯಾಕ್ಸ್ನ ಇದು ಬೈ ಡಿಫಾಲ್ಟ್ ಆಗಿ ಬಿಲ್ಡ್ ಆಗಿ ಬರುತ್ತೆ ಇದರಲ್ಲಿ. ಸೊ ನಾವೇನಾದ್ರೂ ಆಂಡ್ರಾಯ್ಡ್ ಫೋನ್ನ ಹ್ಯಾಕ್ ಮಾಡಬೇಕಂದ್ರೆ ನಾವು ಯೂಸ್ ಮಾಡ್ತೀರಿ MSF Venom ಅಂತ. ಸೊ MSF Venom ಅಂತ ಟೈಪ್ ಮಾಡಿ -P ಕೊಡಿ. ಇಲ್ಲಿ -P ಇಂಡಿಕೇಟ್ ಮಾಡುತ್ತೆ ಪೇಲೋಡ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಾವು ಆಂಡ್ರಾಯ್ಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾ ಇರೋದು ಆಂಡ್ರಾಯ್ಡ್ ಸಿಸ್ಟಮ್ಗೆ. ಸೊ ಆಂಡ್ರಾಯ್ಡ್ ಅಂತ ಕೊಟ್ಟು ಸ್ಲ್ಯಾಶ್ ಕೊಟ್ಟು ಮೀಟರ್ ಅನ್ನೋದು ಅಟ್ಯಾಕ್, ಇದು ಮೀಟರ್ ಸ್ಲ್ಯಾಶ್ ಕೊಟ್ಟು ಇಲ್ಲಿ ರಿವರ್ಸ್ TCP ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇದು ರಿವರ್ಸ್ ಕನೆಕ್ಷನ್ ತಗೊಳ್ಳೋದಕ್ಕೆ ಯೂಸ್ ಆಗುತ್ತೆ. ರಿವರ್ಸ್_TCP ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಇಲ್ಲಿ lhost ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ lhost ಅಂದ್ರೆ ನಮ್ಮ ಲೋಕಲ್ IP ಅಡ್ರೆಸ್. ಸೊ ನನ್ನ ಲೋಕಲ್ IP ಅಡ್ರೆಸ್ 192.168.0.104. ಸ್ಪೇಸ್ ಕೊಟ್ಟು lport ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಲ್ಲಿ lport ಬಂದು ನನ್ನ ಲೋಕಲ್ ಪೋರ್ಟ್ ಆಗಿರ್ಬೋದು. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಪೋರ್ಟ್ ಕೂಡ ಸೆಲೆಕ್ಟ್ ಮಾಡಬಹುದು, ಬಟ್ ಏನಂದ್ರೆ ಕಂಡೀಷನ್ ಆ ಪೋರ್ಟ್ ಬೇರೆ ಸರ್ವಿಸಸ್ ಯೂಸ್ ಮಾಡ್ತಾ ಇರಬಾರ್ದು. ಅದಾದ ನಂತರ ನಾನು ಕೊಟ್ಟು ರಿಕರ್ಸಿವ್ ಮೋಡಲ್ಲಿ ಒಂದು ಅಪ್ಲಿಕೇಶನ್ಗೆ ನೇಮ್ ಕೊಟ್ಟು payload.apk ಅಂತ ಅಪ್ಲಿಕೇಶನ್ ಜನರೇಟ್ ಮಾಡ್ತಾ ಇದ್ದೀನಿ. ಸೊ ಎಂಟರ್ ಕೊಟ್ಟಾಗ ಇದು ಅಪ್ಲಿಕೇಶನ್ ಜನರೇಟ್ ಮಾಡುತ್ತೆ. ಸೊ ನಾನು ಆಲ್ರೆಡಿ ಜನರೇಟ್ ಮಾಡಿದ್ದೀನಿ, ಅದೇ ಕಾರಣಕ್ಕೆ ಮತ್ತೆ ಮಾಡಕ್ ಹೋಗ್ತಾ ಇಲ್ಲ. ನೋಡಿ ಇಲ್ಲಿ ಜನರೇಟ್ ಆಗಿದೆ ಅಪ್ಲಿಕೇಶನ್ನು. ಇದನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಆನ್ಲೈನ್ ಅಲ್ಲಿ ನನ್ನ ವಿಕ್ಟಿಮ್ಗೆ ಸೆಂಡ್ ಮಾಡ್ತೀನಿ. ಸೊ ವಿಕ್ಟಿಮ್ಗೆ ಸೆಂಡ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ವೇಸ್ ಇದೆ. ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ ಮಾಡಬಹುದು, ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ ಜೊತೆ ಬೈಂಡ್ ಮಾಡಿ ಸೆಂಡ್ ಮಾಡಬಹುದು, ಅಥವಾ ಯಾವ್ದಾದ್ರು ಲಿಂಕ್ ಮೂಲಕ ಸೆಂಡ್ ಮಾಡಬಹುದು. ನಾನಿಲ್ಲಿ ವಿಕ್ಟಿಮ್ಗೆ ಸೆಂಡ್ ಮಾಡೋದಕ್ಕೆ ಸೊ ಆನ್ಲೈನ್ ಅಲ್ಲಿ ZippyShare ಅಂತ ಹೇಳ್ಬಿಟ್ಟು ಒಂದು ಆನ್ಲೈನ್ ಶೇರಿಂಗ್ ವೆಬ್ಸೈಟ್ ಇದೆ. ಅದರಲ್ಲಿ ನಾನು ಅಪ್ಲೋಡ್ ಮಾಡಿ ನನ್ನ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ನನ್ನ ಆಂಡ್ರಾಯ್ಡ್ ಫೋನಲ್ಲಿ
ಜಿಪಿಶೇರ್ ಅನ್ನುವಂತಹ ವೆಬ್ಸೈಟ್ನ ಓಪನ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಅದು ನನ್ನ ಫೈಲ್ ಮ್ಯಾನೇಜರ್ ಅಲ್ಲಿದೆ ನೋಡಿ. ಸೊ ನೋಡಿ, ನೀವು ನೋಡ್ತಾ ಇರಬಹುದು payload.apk ಅನ್ನುವಂತಹ ಅಪ್ಲಿಕೇಶನ್ನ ನಾನು ಡೌನ್ಲೋಡ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನೇನು ಮಾಡ್ತೀನಿ ಅಂದರೆ ಇನ್ಸ್ಟಾಲ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಬೇಕಂದ್ರೆ ನನಗೆ 2 ರೀತಿಯಾದಂತಹ ವಾರ್ನಿಂಗ್ಸ್ ಬರುತ್ತೆ. ಒಂದು ಬಂದು ಪ್ಲೇ ಪ್ರೊಟೆಕ್ಟ್ ಕಡೆಯಿಂದ, ಸೊ ಅಪ್ಲಿಕೇಶನ್ ಅಲ್ಲಿ ವೈರಸ್ ಇದೆ ಅಂತ. ಅದಾದ ನಂತರ ಅಪ್ಲಿಕೇಶನ್ ನಿಮ್ಮ ಪರ್ಸನಲ್ ಡೇಟಾನ ಹ್ಯಾಕ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಾರ್ನಿಂಗ್ ಬರುತ್ತೆ. ನಾನು ಅದನ್ನ ಇಗ್ನೋರ್ ಮಾಡಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಆಂಡ್ರಾಯ್ಡ್ ಸ್ಕ್ರೀನಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಇದೆ ನೋಡಿ. ನಾನು ಇಗ್ನೋರ್ ಮಾಡಿದೆ. ಅದಾದ ನಂತರ ನೋಡಿ ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗಿದೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ನಾನೇನು ಮಾಡ್ತೀನಿ, ವಿಕ್ಟಿಮ್ ಫೋನಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ ನಂತರ ನನಗೆ ಇವಾಗ ಆಂಡ್ರಾಯ್ಡ್ನ ಆಕ್ಸೆಸ್ ಮಾಡೋದಕ್ಕೆ ಒಂದು ಕನ್ಸೋಲ್ ಬೇಕು. ನಾನು ಅದಕ್ಕೆ ಏನು ಮಾಡ್ತೀನಿ, MSF ಅಲ್ಲಿ ಅಂದರೆ ಮೆಟಾಸ್ಪ್ಲಾಯ್ಟ್ ಅಲ್ಲಿ ನಾವು ಕನ್ಸೋಲ್ನ ತಗೋಬೇಕು. ಸೊ ಅದಕ್ಕೆ ನಾನು MSF ಕನ್ಸೋಲ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಎಂಟರ್ ಕೊಡ್ತೀನಿ ನನ್ನ ಸ್ಕ್ರೀನಲ್ಲಿ. ಸೊ ವೇಟ್ ಮಾಡಿ, MSF ಕನ್ಸೋಲ್ ಓಪನ್ ಆಗುತ್ತೆ. ಸೊ ನೀವು ನೋಡ್ತಾ ಇರೋ ಹಾಗೆ ಮೆಟಾಸ್ಪ್ಲಾಯ್ಟ್ ಕನ್ಸೋಲ್ ಓಪನ್ ಆಗ್ತಾ ಇದೆ ನೋಡಿ. ಮೆಟಾಸ್ಪ್ಲಾಯ್ಟ್ ಕನ್ಸೋಲ್ ಓಪನ್ ಆಗಿದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಯೂಸ್ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಾನು ಇಲ್ಲಿ ಅಪ್ಲಿಕೇಶನ್ ಬಿಲ್ಡ್ ಮಾಡಿರೋದು ಆಂಡ್ರಾಯ್ಡ್ ಸಿಸ್ಟಮ್ಗೆ Android/meter preter ಅಂತ ಟೈಪ್ ಮಾಡ್ತೀನಿ. ಮೀಟರ್ ಪ್ರೀಟರ್ ಅನ್ನೋದು ಇಲ್ಲಿ ಅಟ್ಯಾಕ್ ಆಗಿರುತ್ತೆ. ಮೀಟರ್ ಪ್ರೀಟರ್ ಅಂತ ಟೈಪ್ ಮಾಡಿ ಸ್ಲ್ಯಾಶ್ ಕೊಟ್ಟು reverse_TCP ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ನೋಡಿ ನಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಅದಾದ ನಂತರ ನಾನು ಇವಾಗ ಇಲ್ಲಿ ಶೋ ಆಪ್ಷನ್ ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ನನಗೆ ಈ ರೀತಿ ಬರುತ್ತೆ. ಬೈ ಡಿಫಾಲ್ಟ್ ಆಗಿ ನಾನು ಪ್ರೀವಿಯಸ್ ಆಗಿ ಎಲ್ ಪೋರ್ಟ್ ಸೆಟ್ ಮಾಡಿರೋದ್ರಿಂದ 444 ಇದೆ. ಮೇ ಬಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇದು ಎಲ್ ಪೋರ್ಟ್ ಸೆಟ್ ಆಗಿರೋದಿಲ್ಲ. ಆವಾಗ ನಾವೇನು ಮಾಡ್ತೀರಿ ಅಂದರೆ ಸೆಟ್ ಅಂತ ಕಮಾಂಡ್ನ ಮೆನ್ಷನ್ ಮಾಡಿ ಸೆಟ್ ಎಲ್ ಹೋಸ್ಟ್ ಅಂತ ಮೆನ್ಷನ್ ಮಾಡ್ತೀರಿ. ಇಲ್ಲಿ ಎಲ್ ಹೋಸ್ಟ್ ಬಂದು ನಮ್ಮ ಲೋಕಲ್ IP ಅಡ್ರೆಸ್. ನನ್ನ ಲೋಕಲ್ IP ಅಡ್ರೆಸ್ 192.168.0.104. ಸೊ ಇಲ್ಲಿ ನೀವು ನಿಮ್ಮ ಲೋಕಲ್ IP ಅಡ್ರೆಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ಎಂಟರ್ ಕೊಡಿ. ನೋಡಿ ಎಲ್ ಹೋಸ್ಟ್ ಸೆಟ್ ಆಗಿದೆ. ಇವಾಗ ನೀವೇನಾದರೂ ಎಲ್ ಪೋರ್ಟ್ನ ಸೆಟ್ ಮಾಡಬೇಕಂದ್ರೆ ಸೆಟ್ ಎಲ್ ಪೋರ್ಟ್ ಅಂತ ಮೆನ್ಷನ್ ಮಾಡಿ 444 ಅಂತ ಕೊಡಿ. ಇಲ್ಲಿ ನಿಮಗೆ ಬೇಕಾಗಿರುವಂತಹ ಪೋರ್ಟ್ನ ನೀವು ಮೆನ್ಷನ್ ಮಾಡ್ಕೋಬಹುದು. ನಾನು ಇಲ್ಲಿ 444 ಅಂತ ಕೊಡ್ತಾ ಇದ್ದೀನಿ. ಎಂಟರ್ ಕೊಟ್ಟೆ. ಇವಾಗ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲಾಯ್ಟ್ ಅಂತ ಹೇಳ್ಬಿಟ್ಟು ಕಮಾಂಡ್ನ ಮೆನ್ಷನ್ ಮಾಡಿ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ಸೊ ಮೆಟಾಸ್ಪ್ಲಾಯ್ಟು ರಿವರ್ಸ್ ಕನೆಕ್ಷನ್ಗೆ ವೇಟ್ ಮಾಡ್ತಾ ಇದೆ. ಯಾವಾಗ ನಮ್ಮ ವಿಕ್ಟಿಮು ತನ್ನ ಫೋನಲ್ಲಿ ಅಪ್ಲಿಕೇಶನ್ನ ಓಪನ್ ಮಾಡ್ತಾನೆ ಆವಾಗ ನಮಗೆ ಒಂದು ಸೆಷನ್ ಓಪನ್ ಆಗುತ್ತೆ ಸಿಸ್ಟಮಲ್ಲಿ. ನೀವು ನೋಡ್ತಾ ಇರ್ಬೋದು, ನಾನು ನನ್ನ ಆಂಡ್ರಾಯ್ಡ್ ಫೋನಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದೆ, ನನಗೆ ಇಲ್ಲಿ ರಿವರ್ಸ್ ಕನೆಕ್ಷನ್ ಸಿಕ್ಕಿದೆ. ನೋಡಿ ಇಲ್ಲಿದೆ ಮೀಟರ್ ಪ್ರೀಟರ್ ಸೆಷನ್ 1 ಹ್ಯಾಸ್ ಬಿನ್ ಓಪನ್ಡ್ ಅಂತ ಇದೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ಸೆಷನ್ನ ಓಪನ್ ಆಗಿರುವಂತಹ ಸೆಷನ್ನ ನಾನು ಕ್ಲೋಸ್ ಮಾಡ್ತೀನಿ. Ctrl+C ಇಂದ ಕ್ಲೋಸ್ ಮಾಡಿ ಸೆಷನ್ಸ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀನಿ. ಸೆಷನ್ಸ್ ಅಂತ ಚೆಕ್ ಮಾಡಿದಾಗ ನೋಡಿ ಇಲ್ಲಿ ತೋರಿಸ್ತಾ ಇದೆ ನನ್ನ ಪ್ರೀವಿಯಸ್ ಸೆಷನ್ ಇದು. ನಾನು ಇವಾಗ ಆ ಸೆಷನ್ ಒಳಗಡೆ ಹೋಗೋದಕ್ಕೆ ಏನು ಯೂಸ್ ಮಾಡ್ತೀನಿ ಅಂದರೆ ಸೆಷನ್ಸ್ -i ಅಂತ ಮೆನ್ಷನ್ ಮಾಡಿ -i ಇಂಡಿಕೇಟ್ ಮಾಡುತ್ತೆ ಇಂಟ್ರಾಕ್ಟಿವ್ ಮೋಡ್ ಅಂತ. ಅದಾದ ನಂತರ ಸೆಷನ್ ID ಕೊಟ್ಟು ನಾನು ಎಂಟರ್ ಕೊಟ್ಟೆ. ಎಂಟರ್ ಕೊಟ್ಟಾಗ ನೋಡಿ ಸೆಷನ್ ಒಳಗಡೆ ಹೋಗುತ್ತೆ ಇದು. ಇವಾಗ ನಾನು sysinfo ಅಂತ ಮೆನ್ಷನ್ ಮಾಡಿದ್ರೆ ನಮ್ಮ ಆಂಡ್ರಾಯ್ಡ್ ಫೋನ್ನ ಆರ್ಕಿಟೆಕ್ಚರ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ನನ್ನ ಆಂಡ್ರಾಯ್ಡ್ ವರ್ಷನ್ ರೆಡ್ಮಿ 96 Pro ಅಲ್ಲಿರೋದು ಆಂಡ್ರಾಯ್ಡ್ ವರ್ಷನ್ 9. ಅದಾದ ನಂತರ ಅದರಲ್ಲಿ ಯೂಸ್ ಆಗಿರುವಂತಹ ಕರ್ನಲ್ಲು ಡಾಲ್ವಿಕಾ ಕರ್ನಲ್ಲು. ಸೊ ಇವಾಗ ನಾನೇನು ಮೆನ್ಷನ್ ಮಾಡ್ತೀನಿ ಅಂದರೆ ಹೆಲ್ಪ್ ಅಂತ ಮೆನ್ಷನ್ ಮಾಡ್ತೀನಿ. ಹೆಲ್ಪ್ ಅಂತ ಮೆನ್ಷನ್ ಮಾಡಿದಾಗ ನನಗೆ ಇಷ್ಟೆಲ್ಲ ಆಪ್ಷನ್ ತೋರಿಸ್ತಾ ಇದೆ. ಸೊ ಬೇಸಿಕ್ ಆಗಿ ನೀವು ನಿಮ್ಮ ವಿಕ್ಟಿಮ್ಗೆ ಗೊತ್ತಾಗದಿರಂಗೆ ಇಷ್ಟೆಲ್ಲ ಆಪ್ಷನ್ಸ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ಅದರಲ್ಲಿ ನಾನು ನಿಮಗೆ ಕೆಲವೊಂದು ಬೇಸಿಕ್ ಆಪ್ಷನ್ಸ್ನ ತೋರಿಸ್ತೀನಿ. ಸೊ ಉದಾಹರಣೆಗೆ ನಾನು ಇಲ್ಲಿ ನಿಮಗೆ ನನ್ನ ಫೋನ್ ರೂಟ್ ಆಗಿದೆಯೋ ಇಲ್ವಾ ಅಂತ ತೋರಿಸ್ತೀನಿ ನೋಡಿ. ಸೊ ನಾವು ಫೋನ್ ರೂಟ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇಲ್ಲೊಂದು ಆಪ್ಷನ್ ಇದೆ ಮೆಟಾಸ್ಪ್ಲಾಯ್ಟಲ್ಲಿ check_root ಅಂತ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ನೋಡಿ ನನ್ನ ಡಿವೈಸ್ ರೂಟ್ ಆಗಿಲ್ಲ. ಅದೇ ರೀತಿ ನಾನು ನಿಮಗೆ ಸ್ಕ್ರೀನಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ನನ್ನ ಆಂಡ್ರಾಯ್ಡ್ ಫೋನಲ್ಲಿ ನಾನು ರೂಟ್ ಚೆಕ್ಕರ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡಿ ನಾನು ಸೊ ವೆರಿಫೈ ಆಗಿದೆಯೋ ಇಲ್ವೋ ರೂಟ್ ಅಂತ ಚೆಕ್ ಮಾಡಿದಾಗ ನನ್ನ ಡಿವೈಸ್ ರೂಟ್ ಆಗಿಲ್ಲ. ಸೊ ಅದೇ ರೀತಿ ನಾನಿಲ್ಲಿ ನಿಮಗೆ ನನ್ನ ಫೋನಲ್ಲಿ ಮೊದಲು ಇನ್ಸ್ಟಾಲ್ ಆಗಿರುವಂತಹ ಅಪ್ಲಿಕೇಶನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ
ನನ್ನ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ನನ್ನ ಫೋನಲ್ಲಿ ಸೆಕ್ಯೂರ್ ವಿ ಪಿ ಎನ್ ಇನ್ಸ್ಟಾಲ್ ಆಗಿದೆ, ಮೀಡಿಯಂ ಮತ್ತು ಮೆಗಾ, ಟರ್ಬೋ ವಿ ಪಿ ಎನ್, ಅದಾದ ನಂತರ ಪ್ಲೇ ಇಟ್ಟು, ಕಿಕ್ಕು, ಸೊ ಇನ್ಸ್ಟಾಗ್ರಾಮ್ ಮತ್ತು ನೌಕರಿ ವೆಬ್ಸೈಟ್ಸ್ ಇವೆಲ್ಲ ಅಪ್ಲಿಕೇಶನ್ಸು ನನ್ನ ಫೋನಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಅದೇ ರೀತಿ ನಾನಿವಾಗ ಏನಾದರೂ ನನ್ನ ಲ್ಯಾಪ್ಟಾಪಲ್ಲಿ ವಿಕ್ಟಿಮ್ ಫೋನಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಅಂತ ಚೆಕ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಆಪ್ಷನ್ ಇದೆ. ಆಪ್ಷನ್ ಬಂದು app_list ಅಂತ ಕಮೆಂಟ್ನ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಇಲ್ಲಿ. ಸೊ ಇಷ್ಟೆಲ್ಲ ಅಪ್ಲಿಕೇಶನ್ನು ಕಂಪ್ನಿ ಕಡೆಯಿಂದ ಬೈ ಡಿಫಾಲ್ಟ್ ಆಗಿ ಕೆಲವೊಂದು ಇನ್ಸ್ಟಾಲ್ ಆಗಿದೆ. ಅದು ಬಿಟ್ಟು ಥರ್ಡ್ ಪಾರ್ಟಿಯಾಗಿ ನಾನು ಇನ್ಸ್ಟಾಲ್ ಮಾಡಿರೋದು ಇಲ್ಲಿ ನೋಡಿ, ಉಡೆಮಿ ಇದೆ, ಅದಾದ ನಂತರ ಟರ್ಬೋ ವಿ ಪಿ ಎನ್ ಇದೆ, ಅದಾದ ನಂತರ ಟೆಲಿಗ್ರಾಮ್ ಎಕ್ಸ್ ಇದೆ, ಸೊ ಅದಾದ ನಂತರ ಉಡೆಮಿ ಇದೆ ನೋಡಿ. ಸೊ ಈ ರೀತಿಯಾಗಿ ವಿಕ್ಟಿಮ್ಗೆ ಯಾವುದೇ ರೀತಿ ಸಂದೇಹ ಬರೋದಿಲ್ಲ ತನ್ನ ಫೋನ್ ಹ್ಯಾಕ್ ಆಗಿದೆ ಅಂತ. ಇದು ನಾನು ನಿಮಗೆ ತಿಳಿಸ್ತಾ ಇರೋದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ. ಸೊ ನಾನು ಇವಾಗ ನನ್ನ ಸ್ಕ್ರೀನ್ನ ಕ್ಲೀನ್ ಮಾಡಿ ಅಂದರೆ ಕ್ಲಿಯರ್ ಮಾಡಿ ಸ್ಕ್ರೀನ್ನ ಮತ್ತೆ ಆಪ್ಷನ್ಸ್ನ ಚೆಕ್ ಮಾಡ್ತೀನಿ. ಸೊ ನಾನು ಆಪ್ಷನ್ಸ್ ಬದಲು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ನನಗೆ ಆಪ್ಷನ್ಸ್ ಕಾಣಿಸ್ತಾ ಇದೆಯಲ್ವಾ, ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತೀನಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ನನ್ನ ಫೋನಲ್ಲಿರುವಂತಹ SMS ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನೋಡಿ, ನನ್ನ ಫೋನಲ್ಲಿ ನನಗೆ ಬಂದಿರುವಂತಹ ಮೆಸೇಜಸ್ಸು ಸೊ ಕಂಪ್ನಿ ಕಡೆಯಿಂದ ಬಂದಿದೆ. ಅದರಲ್ಲಿ ನಾನು ನಿಮಗೆ ಒಂದು ಮೆಸೇಜ್ನ ತೋರಿಸ್ತೀನಿ. ನನಗೆ 26ನೇ ತಾರೀಕು 2022 ಜುಲೈಯಲ್ಲಿ ಒಂದು ಬಂದಿದೆ ಮೆಸೇಜು. ಇದು ಬೇಸಿಕ್ ಆಗಿ ಟ್ರೇಡಿಂಗ್ಗೋಸ್ಕರ ಮಾಡಿರೋದು ಮೆಸೇಜು. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕ್ರೀನಲ್ಲಿ ಒಂದು ಮೆಸೇಜ್ ಬಂದಿದೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ವಿಕ್ಟಿಮ್ನ ಮೆಸೇಜಸ್ನ ನಾನು ಡಂಪ್ ಮಾಡ್ತೀನಿ ನನ್ನ ಲ್ಯಾಪ್ಟಾಪಲ್ಲಿ. ಸೊ ಮೆಸೇಜಸ್ನ ಡಂಪ್ ಮಾಡಬೇಕಂದ್ರೆ ಇಲ್ಲಿ ಒಂದು ಕಮ್ಯಾಂಡ್ ಇದೆ, ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಸೊ ನೋಡಿ ಇಲ್ಲಿದೆ, ಮೆಸೇಜ್ನ ಡಂಪ್ ಮಾಡಬೇಕಂದ್ರೆ dump_SMS ಅಂತ. ನಾನು ಸಿಂಪಲ್ ಆಗಿ ಈ ಕಮ್ಯಾಂಡ್ನ ನಾನು ಮೆನ್ಷನ್ ಮಾಡಿ ಎಂಟರ್ ಕೊಡ್ತೀನಿ. ಸೊ dump_SMS ಅಂತ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ಸೊ ನೋಡಿ ನನಗೆ ಇಲ್ಲಿ ತೋರಿಸ್ತಾ ಇದೆ ಔಟ್ಪುಟ್ಟಲ್ಲಿ ಒಂದು ಫೈಲ್ ಸೇವ್ ಆಗಿದೆ ನಿಮ್ಮ ರೂಟ್ ಫೋಲ್ಡರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ರೂಟ್ ಫೋಲ್ಡರಲ್ಲಿ ಒಂದು ಫೈಲ್ ಸೇವ್ ಆಗಿದೆ. ಸೊ ಇದನ್ನು ನಾನು ಓಪನ್ ಮಾಡಿದ್ರೆ ನನ್ನ ವಿಕ್ಟಿಮ್ಗೆ ಬಂದಿರುವಂತಹ ಎಲ್ಲ ಮೆಸೇಜಸ್ ಕೂಡ ಇದರಲ್ಲಿ ಇರುತ್ತೆ. ಸೊ ನಿಮಗೆ ಆ ಮೆಸೇಜಸ್ನ ನಾನು ತೋರಿಸ್ತೀನಿ ನೋಡಿ. ಸೊ ನನಗೆ 26ನೇ ತಾರೀಕು ಬಂದಿರುವಂತಹ ಮೆಸೇಜ್ ತೋರಿಸ್ತೀನಿ. ಸೊ ಇಲ್ಲಿದೆ ನೋಡಿ, ಈ ನಂಬರಿಂದ ನನಗೆ 26ನೇ ತಾರೀಕು ಮೆಸೇಜ್ ಬಂದಿದೆ. ಆ ಮೆಸೇಜ್ ಇನ್ಬಾಕ್ಸಲ್ಲಿ ಇದಿದೆ, ಡಿಯರ್ ಟ್ರೇಡರ್, ಟ್ರೇಡ್ ವಿತ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ನೀವು ಒಂದು ಆಂಡ್ರಾಯ್ಡ್ ಫೋನ್ನ ಈಸಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಸೊ ವಿಕ್ಟಿಮ್ಗೆ ಯಾವುದೇ ರೀತಿ ಸಂದೇಹ ಬರೋದಿಲ್ಲ. ಇದು ತುಂಬ ಹಳೆಯ ವಿಧಾನ. ಇವಾಗ ಬಂದಿರುವಂತಹ ವಿಧಾನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಆಂಡ್ರಾಯ್ಡ್ ಎಕ್ಸ್ಪ್ಲಾಯ್ಟ್ ಮಾಡುವಂತಹ ಟೂಲ್ಸ್ ಇದೆ, ಅದನ್ನು ನಾವು ರ್ಯಾಟ್ಸ್ ಅಂತ ಕರಿತೀರಿ, ರಿಮೋಟ್ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅಂತ ಹೇಳ್ಬಿಟ್ಟು. ಅದರ ಸಹಾಯದಿಂದ ಗ್ರಾಫಿಕಲ್ ಯೂಸರ್ ಫೇಸ್ ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ಫೋನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅದು ಸೇಮ್ ನೆಟ್ವರ್ಕಲ್ಲಿ ಕನೆಕ್ಟ್ ಇಲ್ಲ ಅಂದರೂ ಕೂಡ, ಓವರ್ ಆಲ್ ದ ಇಂಟರ್ನೆಟಲ್ಲಿ ಕನೆಕ್ಟ್ ಆಗಿದ್ರು ಕೂಡ ಪೋರ್ಟ್ ಫಾರ್ವರ್ಡಿಂಗ್ ಸಹಾಯದಿಂದ ಮತ್ತು IP ಫಾರ್ವರ್ಡಿಂಗ್ ಸಹಾಯದಿಂದ ಹ್ಯಾಕ್ ಮಾಡ್ತಾರೆ. ಸೊ ನಾನು ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ನ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಹೆಲ್ಪ್ ಅಂತ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟೆ. ಎಂಟರ್ ಕೊಟ್ಟಾಗ ನನಗೆ ಈ ರೀತಿಯಾದಂತಹ ಎಲ್ಲ ಆಪ್ಷನ್ಸ್ ತೋರಿಸ್ತಾ ಇದೆ. ನಾನಿಲ್ಲಿ ನನ್ನ ಫೋನಲ್ಲಿ ಎಷ್ಟು ಕ್ಯಾಮ್ರಾ ಇದೆ ಅಂತ ತೋರಿಸ್ತೀನಿ. ಅದನ್ನು ನಾನು ಆಕ್ಸೆಸ್ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ ಇಲ್ಲಿದೆ ಆಪ್ಷನ್ ನನಗೆ webcam_list ಅಂತ. ಸೊ ಇದನ್ನು ನಾನು ಮೆನ್ಷನ್ ಮಾಡ್ತೀನಿ ನನ್ನ ಕಮ್ಯಾಂಡಲ್ಲಿ, webcam_list ಅಂತ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ಸೊ ನನಗೆ ತೋರಿಸ್ತಾ ಇದೆ ನೋಡಿ, ನನ್ನ ಆಂಡ್ರಾಯ್ಡ್ ಫೋನಲ್ಲಿ ಬ್ಯಾಕ್ ಕ್ಯಾಮ್ರಾ ಮತ್ತು ಫ್ರಂಟ್ ಕ್ಯಾಮ್ರಾ ಇದೆ ಅಂತ. ಸೊ ಇದನ್ನು ನಾವು ಆಕ್ಸೆಸ್ ಮಾಡಬಹುದು. ಮೆಟಾಸ್ಪ್ಲಾಯ್ಟು ಮತ್ತು ಕಾಲಿ ಲಿನಕ್ಸ್ ಅಪ್ಗ್ರೇಡ್ ಆಗಿರೋದ್ರಿಂದ ಇದರಲ್ಲಿ ಹೊಸ ಆದಂತಹ ಆಪ್ಷನ್ಸ್ ಇದೆ. ಅದರ ಜೊತೆಗೆ ಮೆಟಾಸ್ಪ್ಲಾಯ್ಟಲ್ಲಿ ಕೆಲವೊಂದು ಇಶ್ಯೂಸ್ ಕೂಡ ಇದೆ. ಅದನ್ನು ನೆಕ್ಸ್ಟ್ ಬರುವಂತಹ ವಿಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬೇಸಿಕ್ ಆಗಿ ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಒಂದು ಆಂಡ್ರಾಯ್ಡ್ ಫೋನು ಯಾವ ರೀತಿಯಾಗಿ ಈಸಿಯಾಗಿ ಎಕ್ಸ್ಪ್ಲಾಯ್ಟ್ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.